ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಏನಾಗಬಹುದು ಅನ್ನೋ ಅಂದಾಜಿತ್ತು, ಈಗ ಅದೇ ಆಗಿದೆ. ಇಬ್ಬರು ಇಸ್ಲಾಮಿಕ್ ಬ್ರದರ್ಸ್ ಭಯೋತ್ಪಾದನೆಯ ಕಾರಣಕ್ಕೆ ಪರಸ್ಪರ ಬಾಂಬಿಂಗ್ ಮಾಡ್ಕೊಂಡಿದ್ದಾರೆ. ಇಸ್ಲಾಮೇತರರ ವಿಷಯ ಬಂದಾಗ ತೇರೆ ಮೇರೆ ರಿಶ್ತಾಕ್ಯಾ ಅಂತ ಕೂಗ್ತಾ ಬೀದಿಗಿಳಿತಿದ್ದವರ ರಿಶ್ತೆಗಳೇನು ಅನ್ನೋದು ಈಗ ಬಯಲಾಗ್ತಾ ಇವೆ. ಮೊನ್ನೆ ಪಾಕಿಸ್ತಾನದ ಮೇಲೆ ಇರಾನ್ ಮಾಡಿದ್ದ ಸರ್ಜಿಕಲ್ ಸ್ಟ್ರೈಕ್ಗೆ ಪ್ರತೀಕಾರವಾಗಿ ಪಾಕಿಸ್ತಾನ ಕೂಡ ಇರಾನ್ ಮೇಲೆ ವಾಯುದಾಳಿಯನ್ನು ನಡೆಸಿದೆ. ಆ ದಾಳಿಯಲ್ಲಿ 7 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದ್ದು, ಈ ದಾಳಿಗೆ ಪಾಕಿಸ್ತಾನ ಆಪರೇಷನ್ ಮಾರ್ಗ್ಬರ್ ಸರ್ಮಚಾರ್ ಅನ್ನೋ ಹೆಸರನ್ನಿಟ್ಟಿದೆ. ಇದು ಇರಾನ್ನ ನೆಲದಲ್ಲಿ ಕುಳಿತು ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾ ಇರೋ ಬಲೂಚ್ ಉಗ್ರರ ಮೇಲಿನ ದಾಳಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಇಲ್ಲಿ ಇರಾನಿನ ಮೇಲೆ ಪಾಕಿಸ್ತಾನ ಮಾಡಿರೋ ದಾಳಿಯ ಪರಿಣಾಮಗಳು ಏನಾಗಬಹುದು? ಇದು ಪಾಕಿಸ್ತಾನದ ಸರ್ವನಾಶಕ್ಕೆ ಕಾರಣ ಆಗುತ್ತಾ ಅಥವಾ ಮಧ್ಯಪ್ರಾಚ್ಯದಲ್ಲಿ ಶಿಯಾ ಸುನ್ನಿ ಸಂಘರ್ಷಕ್ಕೆ ಇದು ದಾರಿ ಮಾಡಿಕೊಡುತ್ತಾ? ಇಲ್ಲಿ ಪಾಕಿಸ್ತಾನಕ್ಕೆ ಇರಾನ್ ಮೇಲೆ ದಾಳಿ ಮಾಡುವಷ್ಟು ಮರ್ದಾನಗಿಯನ್ನು ತುಂಬುತ್ತಾ ಇರೋದು ಅವರ ಹಳೆಯ ಧಣಿ ಅಮೆರಿಕಾನ. ಇಲ್ಲಿ ಪಾಕಿಸ್ತಾನ ಹಾಗೂ ಇರಾನ್ ಕಿತ್ತಾಡ್ಕೊಳ್ತಾ ಇದ್ರೆ ಚೈನಾ ಯಾಕೆ ಒಂದೇ ಸಮಕ್ಕೆ ಕಣ್ಣೀರು ಹಾಕ್ತಾ ಇದೆ? ಈ ಸಂಘರ್ಷದ ಪರಿಣಾಮಗಳು ಮುಂದೆ ಏನೆಲ್ಲ ಆಗಬಹುದು? ಬನ್ನಿ ನೋಡೋಣ. ಗೆಳೆಯರೆ, ಇರಾನ್ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಅಂದರೆ ಇರಾನ್ ಗಡಿಯನ್ನು ದಾಟಿ ಸುಮಾರು 120 ಕಿಲೋಮೀಟರ್ ದೂರದಲ್ಲಿನ ಪಾಕಿಸ್ತಾನದ 2 ಪ್ರದೇಶಗಳ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿದೆ. ಈ ಎರಡೂ ಕೂಡ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿನ ಪ್ರದೇಶಗಳು. ಅಲ್ಲಿ ಜೈಷ್ ಅಲ್ ಅದ್ಲ್ ಅನ್ನೋ ಭಯೋತ್ಪಾದಕ ಸಂಘಟನೆಯ ನೆಲೆಗಳಿವೆ. ಹೀಗಾಗಿ ದಾಳಿ ಮಾಡಿದೀವಿ ಅಂತ ಇರಾನ್ ಹೇಳಿಕೊಂಡಿದೆ. ನಂಬಲರ್ಹ ಮೂಲಗಳ ಪ್ರಕಾರ ಈ ದಾಳಿಯಲ್ಲಿ ಸಾಕಷ್ಟು ಸಾವು ನೋವುಗಳು ಕೂಡ ಸಂಭವಿಸಿವೆ. ಜೊತೆಗೆ ಪಾಕಿಸ್ತಾನಿ ಸೇನೆಯ ಬಲೂಚಿಸ್ತಾನ್ ಕೋರ್ ಕಮಾಂಡರ್ ಸಾವಿಗೀಡಾಗಿದ್ದಾನೆ ಅಂತ ಕೂಡ ಒಂದಷ್ಟು ಮಾಹಿತಿಗಳು ಬರ್ತಾ ಇವೆ. ಆದರೆ ಪಾಕಿಸ್ತಾನ ಮಾತ್ರ ಈ ದಾಳಿಯಲ್ಲಿ ಹೆಚ್ಚಿನ ಸಾವು ನೋವುಗಳು ಸಂಭವಿಸಿಲ್ಲ, ಬರೀ 2 ಮಕ್ಕಳು ಮಾತ್ರ ಸಾವಿಗೀಡಾಗಿದ್ದಾರೆ, ಹಾಗೆ 3 ಮಕ್ಕಳು ಗಾಯಗೊಂಡಿವೆ ಅಷ್ಟೇ ಅಂತ ಹೇಳಿದೆ. ಮತ್ತೊಂದು ಕಡೆ ಪಂಜ್ಗೂರ್ನಲ್ಲಿ ಮಸೀದಿಯೊಂದರ ಮೇಲೆ ಇರಾನಿನ ಮಿಸೈಲ್ ಬಿದ್ದಿದೆ ಅಂತ ಅಲ್ಲಿನ ಅನಾಮಧೇಯ ಸೇನಾಧಿಕಾರಿಗಳ ಮಾಹಿತಿಯನ್ನು ಉಲ್ಲೇಖಿಸಿ ಎಪಿ ನ್ಯೂಸ್ ವರದಿ ಮಾಡಿದೆ. ಒಟ್ಟಾರೆ ಇಲ್ಲಿ ಸಾವಿಗೀಡಾಗಿರೋದು ಎಷ್ಟು ಜನ ಭಯೋತ್ಪಾದಕರು, ಎಷ್ಟು ಪಾಕಿಸ್ತಾನದ ಸೇನಾಧಿಕಾರಿಗಳು, ಎಷ್ಟು ಸಿವಿಲಿಯನ್ಸ್ ಅನ್ನೋ ಬಗ್ಗೆ ಇದುವರೆಗೆ ಖಚಿತ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಹೇಗೆ ಭಾರತ ಬಾಲಾಕೋಟ್ ಮೇಲೆ ವೈಮಾನಿಕ ದಾಳಿ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಸಾವಿಗೀಡಾದವರ ಬಗೆಗಿನ ವಿಷಯವನ್ನು ಪಾಕಿಸ್ತಾನ ಮುಚ್ಚಿಟ್ಟಿತ್ತು, ಅದೇ ಥರ ಪಂಜಗೂರ್ ಹಾಗೂ ತರ್ಬಾತ್ ದಾಳಿಗಳ ವಿಷಯದಲ್ಲೂ ಕೂಡ ಪಾಕಿಸ್ತಾನ ಹೆಚ್ಚಿನ ಮಾಹಿತಿ ಹೊರಬಾರದ ಹಾಗೆ ನೋಡ್ಕೊಳ್ತಾ ಇದೆ. ಆದರೆ ತುಂಬ ದಿನ ಇದನ್ನು ಮುಚ್ಚಿಡೋದಕ್ಕೇನು ಸಾಧ್ಯ ಆಗೋದಿಲ್ಲ. ಇವತ್ತೆಲ್ಲ ನಾಳೆ ಅದು ಹೊರ ಬರಲೇಬೇಕು. ಇನ್ನು ಈ ದಾಳಿಯ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಇರಾನ್ನಲ್ಲಿನ ತನ್ನ ರಾಯಭಾರಿಯನ್ನು ವಾಪಸ್ಸು ಕರೆಸ್ಕೊಂಡಿದೆ. ಹಾಗೆ ಪಾಕಿಸ್ತಾನದಲ್ಲಿನ ಇರಾನ್ ರಾಯಭಾರಿಗೆ ಕೂಡ ಅಲ್ಲಿಂದ ವಾಪಸ್ಸು ಹೋಗೋದಕ್ಕೆ ತಿಳಿಸಿದೆ. ಆ ಮೂಲಕ ಇರಾನ್ ಜೊತೆಗಿನ ಎಲ್ಲ ರಾಜತಾಂತ್ರಿಕ ಸಂಬಂಧಗಳನ್ನು ಮುರ್ಕೊಳ್ಳೋದಾಗಿ ಪಾಕಿಸ್ತಾನ ಹೇಳಿದೆ. ಹಾಗೆ ಈ ದಾಳಿಯನ್ನ ತನ್ನ ದೇಶದ ಸಾರ್ವಭೌಮತ್ವದ ಮೇಲೆ ನಡೆದ ದಾಳಿ ಅಂತ ಹೇಳಿಕೊಂಡಿರೋ ಪಾಕಿಸ್ತಾನ ಪ್ರತೀಕಾರಾತ್ಮಕವಾಗಿ ಇರಾನಿನ ಸಿಸ್ತಾನ್ ಬಲೂಚಿಸ್ತಾನದಲ್ಲಿ ವಾಯುದಾಳಿಯನ್ನು ನಡೆಸಿದೆ. ಅಲ್ಲಿನ ಉಗ್ರರ ಶಿಬಿರಗಳ ಮೇಲೆ ನಾವು ದಾಳಿ ಮಾಡಿದೀವಿ ಅಂತ ಹೇಳ್ಕೊಂಡಿರೋ ಪಾಕಿಸ್ತಾನ ಈ ಹಿಂದಿನಿಂದಲೂ ಕೂಡ ಇರಾನ್ ನೆಲವನ್ನು ಬಳಸಿಕೊಂಡು ಒಂದಷ್ಟು ಉಗ್ರರು ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ನಡೆಸ್ತಾ ಇದ್ರು. ಆ ಬಗ್ಗೆ ಸಾಕಷ್ಟು ಬಾರಿ ಇರಾನ್ಗೆ ಮಾಹಿತಿಯನ್ನು ಕೂಡ ಕೊಡಲಾಗಿತ್ತು. ಆದರೆ ಇರಾನ್ ಈ ವಿಷಯದಲ್ಲಿ ಯಾವುದೇ ಕ್ರಮ ಕೈಗೊಳ್ಳಿಲ್ಲ. ಹೀಗಾಗಿ ಬೇಹುಗಾರಿಕಾ ಮಾಹಿತಿಯನ್ನು ಆಧರಿಸಿ ನಾವು ಈ ದಾಳಿಯನ್ನ ಮಾಡಿದೀವಿ ಅಂತ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಹೇಳಿದೆ. ಈ ದಾಳಿಯಲ್ಲಿ ಮಕ್ಕಳು ಸೇರಿದ ಹಾಗೆ 7 ಮಂದಿ ಸಾವಿಗೀಡಾಗಿರೋದಾಗಿ ಇರಾನ್ ತಿಳಿಸ್ತಾ ಇದ್ರೆ, ನಾವು ಭಯೋತ್ಪಾದಕರನ್ನು ಮಾತ್ರ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಹಾಗೆ ಈ ದಾಳಿಗೆ ಪಾಕಿಗಳು ಆಪರೇಷನ್ ಮಾರ್ಗ್ಬರ್ ಸರ್ಮಚರ್ ಅಂತ ಹೆಸರಿಟ್ಟಿದ್ದಾರೆ. ಈ ದಾಳಿ ಈಗ ಪಾಕಿಸ್ತಾನ ಹಾಗೂ ಇರಾನ್ ನಡುವೆ ಯುದ್ಧ ಸದೃಶ ವಾತಾವರಣಕ್ಕೆ ಕಾರಣವಾಗ್ತಾ ಇದ್ದು, ಈ ದಾಳಿಯ ಹಿಂದೆ ಅಮೆರಿಕ ಇದೆಯಾ ಅನ್ನೋ ಅನುಮಾನಗಳನ್ನು ಕೂಡ ಇದು ಉಂಟು ಮಾಡ್ತಾ ಇದೆ. ಯಾಕೆಂದ್ರೆ ಬರೀ ಪಾಕಿಸ್ತಾನದ ಸೇನೆನೇ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಮೇಲೆ ಇಂಥದ್ದೊಂದು ದಾಳಿಯನ್ನು ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ತನ್ನ ದೇಶದಲ್ಲಿನ ಟಿಟಿಪಿ ಅಂದ್ರೆ ತೆಹರಿಕೆ ತಾಲಿಬಾನ್ ಸೇರಿದ ಹಾಗೆ ಸಾಕಷ್ಟು ಉಗ್ರ ಸಂಘಟನೆಗಳು ನಿರಂತರವಾಗಿ ಪಾಕಿಸ್ತಾನದಲ್ಲೇ ದಾಳಿಗಳನ್ನು ಮಾಡ್ತಾ ಇದ್ರು ಕೂಡ ಏನೂ ಮಾಡಲಾಗದೆ ಕೈ ಕಟ್ಟಿಕೊಂಡು ಕೂತಿದ್ದು ಪಾಕಿಸ್ತಾನ ಈಗ ಇರಾನ್ ಮೇಲೆ ಪ್ರತಿದಾಳಿ ಮಾಡುವಷ್ಟು ಧೈರ್ಯವನ್ನು ತೋರ್ತಾ ಇದೆ ಅಂದ್ರೆ ಅಲ್ಲಿ ಖಂಡಿತ ಅಮೆರಿಕ ಇರಲೇಬೇಕು. ಗೆಳೆಯರೆ, ಪಾಕಿಸ್ತಾನ ಈಗ ಚುನಾವಣೆಯ ಹೊಸ್ತಿಲಲ್ಲಿದೆ. ನಿಮಗೆ ಗೊತ್ತಲ್ಲ, ಪಾಕಿಸ್ತಾನದಲ್ಲಿ ಚುನಾವಣೆಗಳನ್ನು ಮಾಡೋದು ರಾಜಕೀಯ ಪಕ್ಷಗಳು ಅಲ್ಲ. ಅಲ್ಲಿ ಯಾರು ಆರಿಸಿ ಬರಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು ಜನ ಕೂಡ ಅಲ್ಲ. ಅಲ್ಲಿನ ಚುನಾವಣೆಯನ್ನ ಸೇನೆ ನಡೆಸುತ್ತೆ. ಪಾಕಿಸ್ತಾನವನ್ನು ಯಾರು ಆಳಬೇಕು ಅನ್ನೋದನ್ನ ನಿರ್ಧಾರ ಮಾಡೋದು ಕೂಡ ಅಲ್ಲಿನ ಸೇನೆನೆ. ಈಗ ಅಲ್ಲಿ ಚುನಾವಣೆಗಳಂತೂ ಘೋಷಣೆ ಆಗಿವೆ. ಈ ಸಂದರ್ಭದಲ್ಲಿ ಯಾರು ಗೆದ್ದು ಬರಬೇಕು ಅನ್ನೋದನ್ನ
ಪಾಕಿಸ್ತಾನದ ಸೇನೆಗೆ ಅಮೆರಿಕ ಈಗಾಗಲೇ ತಿಳಿಸಿಯಾಗಿದೆ. ಆದರೆ ಅಲ್ಲಿನ ಜನರ ಒಲವು ಮಾತ್ರ ಇಮ್ರಾನ್ ಖಾನ್ ಕಡೆಗೆ ಸ್ವಲ್ಪ ಮಟ್ಟಿಗೆ ಇರುವುದು ಕಂಡು ಬರ್ತಾ ಇರೋದ್ರಿಂದ ಈ ಚುನಾವಣೆಗಳಲ್ಲಿ ಅತಂತ್ರ ಫಲಿತಾಂಶಗಳು ಬರುವ ಸಾಧ್ಯತೆಗಳು ಕೂಡ ಇರೋದ್ರಿಂದ ಅಲ್ಲಿ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಅವರ ಪಕ್ಷವನ್ನ ಸಂಪೂರ್ಣವಾಗಿ ಹಣಿದು ಬಿಡುವ ಕೆಲಸದಲ್ಲಿ ಸೇನೆ ತುಂಬಾನೇ ಬ್ಯುಸಿಯಾಗಿದೆ. ಇಮ್ರಾನ್ ಹಾಗೂ ಆ ಪಕ್ಷದ ಸಾಕಷ್ಟು ನಾಯಕರನ್ನ ಜೈಲಿಗೆ ತಳ್ಳಲಾಗಿದೆ. ಇಮ್ರಾನ್ ಖಾನ್ ಪಕ್ಷದ ಚಿಹ್ನೆಯಾಗಿದ್ದ ಬ್ಯಾಟ್ ಅನ್ನ ಸುಪ್ರೀಂ ಕೋರ್ಟೇ ಕಸ್ಕೊಂಡಿದೆ. ಈಗ ಪಾಕಿಸ್ತಾನದ ಆ ಮಾಜಿ ಕ್ಯಾಪ್ಟನ್ ಬ್ಯಾಟ್ಲೆಸ್ ಆಗಿದ್ದಾರೆ. ಅಲ್ಲಿ ನವಾಜ್ ಶರೀಫ್ ಮತ್ತೆ ಆರಿಸಿ ಬರಬೇಕು. ಇದು ಅಮೆರಿಕಾದ ತೀರ್ಮಾನ. ಅದನ್ನು ಜಾರಿ ಮಾಡೋದ್ರಲ್ಲಿ ಪಾಕಿಸ್ತಾನದ ಸೇನೆ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದೆ. ಹೀಗಾಗಿ ಅವರಿಗೆ ಭಯೋತ್ಪಾದಕರನ್ನ ಎದುರಿಸುವ ಶಕ್ತಿ ಮತ್ತು ಸಮಯ ಎರಡೂ ಕೂಡ ಇಲ್ಲ. ಇಂಥ ಸಂದರ್ಭದಲ್ಲಿ ಇರಾನ್ ಮೇಲೆ ಪಾಕಿಸ್ತಾನದ ಸೇನೆ ಪ್ರತಿದಾಳಿ ಮಾಡುತ್ತೆ ಅನ್ನೋದು ತುಂಬಾ ದೂರದ ಮಾತು. ಇನ್ನು ಇದ್ರ ಮೇಲೆ ಕೂಡ ಮರ್ದಾನಗಿ ತೋರಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಪಾಕಿಸ್ತಾನ ಇರಾನ್ ವಿರುದ್ಧ ಅಂತ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಅದು ಪಾಕಿಗಳು ಮಾಡ್ಕೊಳ್ಳೋ ಈ ಶತಮಾನದ ದೊಡ್ಡ ತಪ್ಪು ಅನ್ನಿಸ್ಕೊಂಡು ಬಿಡುತ್ತೆ. ಇಲ್ಲಿ ಪಾಕಿಸ್ತಾನದ ಸೇನೆ ಜಾಗತಿಕ ಸೇನಾ ಶಕ್ತಿಯಲ್ಲಿ ಇರಾನ್ಗಿಂತ ಮೇಲಿದೆ ಅನ್ನೋದು ನಿಜ. ಆದರೆ ಪಾಕಿಸ್ತಾನದ ಸೇನೆ ಸದ್ಯಕ್ಕೆ ಯುದ್ಧ ಮಾಡೋ ಸ್ಥಿತಿಯಲ್ಲಿಲ್ಲ. ಅವರ ಆಯುಧ ಭಂಡಾರಗಳು ಮೇಡ್ ಇನ್ ಚೈನಾ ವೆಪನ್ಗಳಿಂದ ತುಂಬ ಹೋಗಿವೆ. ಅವು ಎಲ್ಲಿ ಹಾರುತ್ತವೋ ಅಲ್ಲೇ ಬೀಳೋ ಸಾಧ್ಯತೆಗಳಿರುತ್ತವೆ. ಇನ್ನು ಪಾಕಿಸ್ತಾನದ ಸೇನೆ ಇವತ್ತಿನವರೆಗೆ ಯಾವ ಯುದ್ಧವನ್ನು ಗೆದ್ದ ಇತಿಹಾಸನೇ ಇಲ್ಲ. ಹಾಗೆ ಅಲ್ಲಿನ ಸೇನೆಯಲ್ಲಿ ಕೂಡ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ತುಂಬಿಕೊಂಡಿದೆ. ಹೀಗಾಗಿ ಪಾಕಿಸ್ತಾನದ ಸೈನ್ಯ ಯಾವ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಯಾವ ಸ್ಥಾನದಲ್ಲಿ ಇದ್ರೂ ಕೂಡ ವಾಸ್ತವವಾಗಿ ಇರಾನ್ ಸೇನೆ ಪಾಕಿಸ್ತಾನಕ್ಕಿಂತ ತುಂಬಾ ಬಲಿಷ್ಠವಾಗಿ ಕಾಣಿಸ್ಕೊಳ್ಳುತ್ತೆ. ಅವರ ಬಳಿ ಶಕ್ತಿಶಾಲಿ ಮಿಸೈಲ್ಗಳಿವೆ, ಡ್ರೋನ್ಗಳಿವೆ. ಆತ್ಮಹತ್ಯಾ ಡ್ರೋನ್ಗಳನ್ನು ಇರಾನ್ ರಷ್ಯಾಗೆ ಕೂಡ ಕೊಡ್ತಾ ಇದೆ. ಇನ್ನಲ್ಲಿನ ಸೇನೆ ಕೂಡ ತುಂಬ ಬಲಿಷ್ಠವಾಗಿದೆ. ಹೀಗಾಗಿ ಇರಾನ್ ವಿರುದ್ಧ ಬಾಲ ಬಿಚ್ಚಿದ್ರೆ ಪಾಕಿಸ್ತಾನ ಆ ಬಾಲನು ಕೂಡ ಕಳ್ಕೋಬೇಕಾಗತ್ತೆ. ಇನ್ನು ರಕ್ಷಣಾ ತಜ್ಞರು ಹೇಳ್ತಿರೋ ಪ್ರಕಾರ ಈ ಬಾರಿ ಇರಾನ್ನ ಜೊತೆಗೆ ಪಾಕಿಗಳು ಸಂಘರ್ಷಕ್ಕೆ ನಿಂತರೆ ಅವರು 3 ಫ್ರಂಟ್ ವಾರ್ ಅನ್ನು ಎದುರಿಸಬೇಕಾಗಿ ಬರುತ್ತೆ. ಒಂದ್ ಕಡೆ ಆಫ್ಘಾನಿಸ್ತಾನದ ಗಡಿಯಲ್ಲಿ ಪರಿಸ್ಥಿತಿ ಈಗಾಗಲೇ ಕೆಟ್ಟಿದೆ. ಅಲ್ಲಿ ತಾಲಿಬಾನ್ ಜೊತೆ ಸಂಧಾನ ಮಾಡ್ಕೊಳ್ಳೋದಕ್ಕೆ ಮುಲ್ಲಾಗಳನ್ನು ಕಳುಹಿಸಿಕೊಟ್ಟಿದ್ದು ಕೂಡ ಅಂಥ ಫಲವನ್ನು ಕೊಟ್ಟಿಲ್ಲ. ಇನ್ನು TTP ಅಂದ್ರೆ ತೆಹರಿಕಿ ತಾಲಿಬಾನ್ ಪಾಕಿಸ್ತಾನಕ್ಕೆ ಮೈತುಂಬ ಗಾಯ ಮಾಡಿ ನೆತ್ತರು ಸೋರುವ ಹಾಗೆ ಮಾಡ್ತಾ ಇದೆ. ಮತ್ತೊಂದು ಬದಿಯಲ್ಲಿ ಪಾಕಿಸ್ತಾನ ವಿನಾಕಾರಣ ಖ್ಯಾತೆ ತೆಗೆದು ಭಾರತದ ದುಶ್ಮನಿಯನ್ನು ಕೂಡ ಕಟ್ಟಿಕೊಂಡಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಗಡಿಗಳು ಕೂಡ ಆರೋಗ್ಯವಾಗಿಲ್ಲ. ಇಂಥ ಸಂದರ್ಭದಲ್ಲಿ ಇರಾನ್ ಜೊತೆಗೆ ಕೂಡ ಸಮಸ್ಯೆಯನ್ನು ಮಾಡಿಕೊಂಡ್ರೆ ಮೂರು ಕಡೆಗಳಲ್ಲಿ ಪಾಕಿಸ್ತಾನದ ಸೇನೆ ಒಟ್ಟೊಟ್ಟಿಗೆ ಎಂಗೇಜ್ ಆಗಬೇಕಾಗತ್ತೆ. ಇದು ಪಾಕಿಗಳಿಗೆ ಯಾವತ್ತಿಗೂ ನಿಲುಕದು ಮಾತು. ಹೀಗಾಗಿನೇ ಇಲ್ಲಿ ಅಮೆರಿಕದ ಚಿತಾವಣೆಯ ಮೇಲೆ ಪಾಕಿಸ್ತಾನ ಇಂಥದ್ದೊಂದು ದಾಳಿ ಮಾಡಿರುವ ಸಾಧ್ಯತೆಗಳ ಬಗ್ಗೆ ಅನುಮಾನಗಳು ಉಂಟಾಗ್ತಾ ಇರೋದು. ಗೆಳೆಯರೆ, ಇಲ್ಲಿ ಇರಾನ್ ಅನ್ನೋದು ಪಾಕಿಸ್ತಾನಕ್ಕಿಂತ ಹೆಚ್ಚಾಗಿ ಅಮೆರಿಕಾದ ಶತ್ರು. ಈ ಬಲೂಚಿಸ್ತಾನ ಇದೆಯಲ್ಲ, ಈ ಭಾಗದಲ್ಲಿ ಅಮೆರಿಕ ತನ್ನ ನೆಲೆಯೊಂದನ್ನು ಮಾಡಿಕೊಂಡು ಇರಾನ್ ಮೇಲೆ ಕಣ್ಣಿಡೋದಕ್ಕೆ, ಇರಾನ್ ಅನ್ನ ಎಲ್ಲ ಕಡೆಯಿಂದಲೂ ಸುತ್ತುವರಿಯೋದಕ್ಕೆ, ಜೊತೆಗೆ ಇಡೀ ಮಧ್ಯಪ್ರಾಚ್ಯ ಮತ್ತು ಏಷ್ಯಾದ ಮೇಲೆ ಒಂದು ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಬಯಸುತ್ತೆ. ಹೀಗಿರುವಾಗ ಇಲ್ಲಿ ಇರಾನ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ ಸಂದರ್ಭವನ್ನ ಅಮೆರಿಕ ತನ್ನ ಲಾಭಕ್ಕೆ ಬಳಕೆ ಮಾಡ್ಕೊಳ್ಳೋದಕ್ಕೆ ಹೋಗುತ್ತಾ? ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅಮೆರಿಕಾಗೆ ಬೇರೆಯವರ ಹೆಗಲ ಮೇಲೆ ಬಂದೂಕಿಟ್ಟು ಟ್ರಿಗರ್ ಒತ್ತೋದು ಅಭ್ಯಾಸ ಆಗಿ ಹೋಗಿದೆ. ಹೀಗಾಗಿ ಇಲ್ಲಿ ಇರಾನ್ ವಿರುದ್ಧ ಪಾಕಿಸ್ತಾನಕ್ಕೊಂದಷ್ಟು ಆಯುಧಗಳನ್ನು ಕೊಟ್ಟು, ಹಣಕಾಸಿನ ನೆರವನ್ನು ಕೊಟ್ಟು, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಹೇಳಿ ಅಮೆರಿಕ ಯುದ್ಧಕ್ಕಿಳಿಸಿದ್ರೆ ಅಚ್ಚರಿ ಪಡಬೇಕಾದ ಅಗತ್ಯ ಏನಿಲ್ಲ. ಅದೇನಾದರೂ ಆಗಿಬಿಟ್ರೆ ಇಲ್ಲಿ ಎರಡೂ ದೇಶಗಳ ನಡುವಿನ ತೇರೆ ಮೇರೆ ರಿಷ್ತಾಕ್ಯಾ ಅನ್ನೋ ಸ್ಲೋಗನ್ನು ಶಿಯಾ ಸುನ್ನಿ ಜಗಳವಾಗಿ ಮಧ್ಯಪ್ರಾಚ್ಯ ಅನ್ನೋದು ರಣಾಂಗಣವಾಗಿ ಹೋಗೋದಕ್ಕೆ ಕಾರಣ ಆಗುತ್ತೆ. ಇನ್ನು ಪಾಕಿಸ್ತಾನಕ್ಕೆ ಅಮೆರಿಕದ ಹಣ, ಆಯುಧಗಳು ಬೇಕು, ಸಾಲ ಬೇಕು. ಪಾಕಿಸ್ತಾನದ ಪರಮಭ್ರಷ್ಟ ಸೇನಾಧಿಕಾರಿಗಳಿಗೆ ಲಾಭ ಆಗುತ್ತೆ ಅನ್ನೋದಾದ್ರೆ ಅವ್ರು ಏನನ್ನು ಬೇಕಾದರೂ, ಯಾರನ್ನು ಬೇಕಾದರೂ ಬಲಿ ಕೊಟ್ಟು ಬಿಡ್ತಾರೆ. ಹೀಗಾಗಿ ಇಲ್ಲಿ ಪಾಕಿಸ್ತಾನ ಏನಾದರೂ ಅಮೆರಿಕದ ಚಿತಾವಣೆಯ ಕಾರಣದಿಂದ ಯುದ್ಧಕ್ಕೆ ನಿಂತರೆ ಖಂಡಿತ ಈ ಬಾರಿ ಯಾರು ಕಾಪಾಡೋದಕ್ಕೆ ಸಾಧ್ಯವಾಗದ ಸ್ಥಿತಿಯನ್ನ ತಲುಪಿ ಬಿಡೋ ಸಾಧ್ಯತೆಗಳಿರುತ್ತವೆ. ಸೊ ಇಲ್ಲಿ ಪಾಕಿಸ್ತಾನ ಅನ್ನೋ ಸುನ್ನಿ ದೇಶ ಇರಾನ್ ಅನ್ನೋ ಶಿಯಾ ದೇಶದ ಜೊತೆ ಯುದ್ಧಕ್ಕೆ ನಿಂತು ಅದು ಶಿಯಾ ಸುನ್ನಿಗಳ ನಡುವಿನ ಇನ್ನೊಂದು ಕ್ರುಸೇಡ್ ಆಗಿ ಬದಲಾಗಿ ಅದಕ್ಕೆ ಸೌದಿ ಅರೇಬಿಯಾ ಸೇರಿದ ಹಾಗೆ ಇನ್ನುಳಿದ ಸುನ್ನಿ ದೇಶಗಳು ಬೆಂಬಲ ಕೊಟ್ಟು ಇಂಥದ್ದೇನಾದರೂ ಆಗಿಬಿಡುತ್ತಾ? ಖಚಿತವಾಗಿ ಹೇಳೋದಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಅಲ್ಲಿ ಇರಾನ್ನ ಮಟ್ಟ ಹಾಕೋದಕ್ಕೆ ಅಮೆರಿಕಾನೇ ನಿಂತಿರೋದ್ರಿಂದ ಅಮೆರಿಕಾದ ಮಾತು ಅಂದ್ರೆ ಪಾಕಿಸ್ತಾನದ ಸೈನ್ಯಕ್ಕೆ ಇವತ್ತಿಗೂ ದೈವವಾಕ್ಯನ ಥರ ಇರೋದ್ರಿಂದ ಅಲ್ಲಿ ಅಮೆರಿಕಾದ ಬಯಕೆ ಈಡೇರೋದಿಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇನ್ನು ಇಲ್ಲಿ ಇರಾನ್ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿದ್ರೆ ಅಲ್ಲಿ ನೋವಿನಿಂದ ನರಳುತ್ತಾ ಇರೋದು ಚೈನಾ. ಈ ಪಾಕಿಸ್ತಾನ ಅನ್ನೋದು ಚೈನಾದ ಐರನ್ ಬ್ರದರ್ ಅಲ್ವಾ?
ಹಿಂಗಾಗಿ ಅವರು ಸಿಟ್ಟು ಮಾಡಿಕೊಂಡು ಇರಾನ್ ವಿರುದ್ಧ ಕೂಗಾಡ್ತಿದ್ದಾರೆ ಅಂದ್ಕೊಂಡು ಬಿಟ್ರೇನೋ ನೀವು. ಇಲ್ಲಿ ಈ ದಾಳಿಯಿಂದ ಹೆಚ್ಚು ಆತಂಕಕ್ಕೀಡಾಗ್ತಾ ಇರೋದೇ ಚೈನಾ. ಯಾಕೆಂದ್ರೆ ಇರಾನ್ ದಾಳಿ ನಡೆಸಿರೋ ಪಂಜಗೂರ್ ಮತ್ತು ತರ್ಬತ್ ಅಂದ್ರೆ ಇಲ್ಲಿ ಮ್ಯಾಪ್ ಅಲ್ಲಿ ನೀವು ನೋಡ್ತಾ ಇದ್ರಲ್ಲ, ಈ ಎರಡೂ ಕೂಡ ಚೈನಾದ ಎಕನಾಮಿಕ್ ಕಾರಿಡಾರ್ ಯೋಜನೆಯ ವ್ಯಾಪ್ತಿಯಲ್ಲಿ ಬರುತ್ತವೆ. ಗೆಳೆಯರೆ, ಇಲ್ಲಿ ಚೈನಾ ಗಿಲ್ಗಿಟ್ ಬಾಲ್ಟಿಸ್ತಾನ ಹಾಗೂ ಆಕ್ರಮಿತ ಕಾಶ್ಮೀರಗಳ ಮೂಲಕ ಬಲೂಚಿಸ್ತಾನದ ಗ್ವದಾರ್ ಬಂದರನ್ನ ತಲುಪೋದಿಕ್ಕೊಂದು ರಸ್ತೆಯನ್ನ ನಿರ್ಮಾಣ ಮಾಡಿಕೊಂಡಿದೆಯಲ್ಲ, ಚೈನಾ ಪಾಕ್ ಎಕನಾಮಿಕ್ ಕಾರಿಡಾರು. ಆ ರಸ್ತೆ ಇದೇ ಪಂಜಗೂರ್ ಮತ್ತು ತರ್ಬತ್ಗಳ ಮೂಲಕ ಹಾದು ಹೋಗುತ್ತೆ. ಸೊ ಇಲ್ಲಿ ಇರಾನ್ ದಾಳಿ ಮಾಡಿರೋದು ಚೈನಾದ ರಸ್ತೆ ಹಾದು ಹೋಗೋ ಕಡೆಗಳಲ್ಲಿ. ಇನ್ನು ಬಲೂಚಿಸ್ತಾನದಲ್ಲಿ ಆಗಾಗ ಚೈನಾದ ಹೂಡಿಕೆಗಳ ಮೇಲೆ ದಾಳಿ ಮಾಡುವ ಬಲೂಚ್ ಲಿಬರೇಷನ್ ಆರ್ಮಿಯ ಬೆನ್ನ ಹಿಂದೆ ಕೂಡ ಇರಾನ್ನೇ ಇದೆ. ಅವರು ಇಲ್ಲಿ ಆಗಾಗ ದಾಳಿಗಳನ್ನು ಮಾಡ್ತಲೇ ಇರ್ತಾರೆ. ಹೀಗಿರುವಾಗ ಇರಾನ್ ಹಾಗೂ ಪಾಕಿಸ್ತಾನ ನೇರವಾಗಿ ಇಲ್ಲಿ ಸಂಘರ್ಷಕ್ಕೆ ಇಳಿದು ಬಿಟ್ರೆ ಅದರಿಂದ ಅತಿ ಹೆಚ್ಚು ನಷ್ಟಕ್ಕೀಡಾಗುವುದು ಚೈನಾನೇ. ಹೀಗಾಗಿ ಚೈನಾ ಇಲ್ಲಿ ಆತಂಕಕ್ಕೆ ಬಿದ್ದಿದೆ. ಈ ಸಂಘರ್ಷದಲ್ಲಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಕೂಡ ಈಗಾಗಲೇ ಚೈನಾ ಫೀಲ್ಡ್ ಇಳಿದ ಹಾಗೆ ಕಾಣ್ತಾ ಇದೆ. ಎರಡೂ ಅಕ್ಕಪಕ್ಕದ ಇಸ್ಲಾಮಿಕ್ ದೇಶಗಳು ಶಾಂತಿಯನ್ನ ಕಾಪಾಡ್ಕೋಬೇಕು, ಇಬ್ಬರು ಯುದ್ಧದಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಕೋಬಾರ್ದು ಅಂತ ಚೈನಾ ಅಲ್ಲಿ ಕೂತ್ಕೊಂಡು ಇವರಿಬ್ಬರಿಗೂ ಬುದ್ಧಿ ಹೇಳ್ತಾ ಇದೆ. ಇಲ್ಲಿ ಚೈನಾದ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಅವರು ಪಾಕಿಸ್ತಾನದಲ್ಲಿ ಹೂಡಿಕೆಗಳನ್ನು ಮಾಡಿದ್ದಾರೆ. ಗ್ವದಾರ ಬಂದರು ಭಾರತವನ್ನು ಸುತ್ತುವರಿಯೋ ದೃಷ್ಟಿಯಿಂದ ಚೈನಾ ಆಗಬೇಕು, ಜೊತೆಗೆ ಅಲ್ಲಿನ ಸಂಪದ್ಭರಿತ ನೈಸರ್ಗಿಕ ಮೂಲಗಳು ಕೂಡ ಬೇಕು. ಹೀಗಾಗಿ ಅಲ್ಲಿ ಚೈನಾ ಹೂಡಿಕೆಗಳನ್ನು ಮಾಡಿದೆ. ಅಂಥ ಹೂಡಿಕೆಗಳಿರೋ ಜಾಗದ ಮೇಲೆ ಈಗ ದಾಳಿ ಮಾಡ್ತಾ ಇರೋದು ಇರಾನ್. ಈ ಇರಾನ್ ಆದರೂ ಚೈನಾಗೆ ಶತ್ರುನಾ ಅಂದ್ರೆ ಅದು ಕೂಡ ಇಲ್ಲ. ಅಮೆರಿಕ ದೂರ ಇಡ್ತು ಅನ್ನೋ ಕಾರಣಕ್ಕೆ ಇರಾನ್ ಚೈನಾ ಜೊತೆ ಸ್ನೇಹ ಮಾಡಿಕೊಳ್ತು. ಅಲ್ಲಿಂದ ಚೈನಾ ಡಿಸ್ಕೌಂಟ್ ಬೆಲೆಯಲ್ಲಿ ತೈಲವನ್ನು ಖರೀದಿ ಮಾಡುತ್ತೆ. ರಷ್ಯಾದ ಮೂಲಕ ಇರಾನ್ ಚೈನಾಗೆ ತುಂಬ ಹತ್ತಿರ ಆಗಿದೆ. ಇಂಥ ಇರಾನ್ ಪಾಕಿಸ್ತಾನದಲ್ಲಿನ ಚೈನಾ ಆಸ್ತಿಗಳು ಹಾಗೂ ಚೈನಾ ರಸ್ತೆಗಳಿರೋ ಪ್ರದೇಶಗಳಲ್ಲಿ ದಾಳಿ ಮಾಡ್ತಾ ಹೋಗಿ ಮುಂದೆ ಇದು ಎರಡೂ ದೇಶಗಳ ನಡುವಿನ ಸಂಘರ್ಷಕ್ಕೆ ಕಾರಣವಾದರೆ ಬಲೂಚಿಸ್ತಾನದಲ್ಲಿ ಚೈನಾದ ಹೂಡಿಕೆಗಳೇನಿವೆ ಅವು ಸಿಕ್ಕಾಪಟ್ಟೆ ನಷ್ಟಕ್ಕೀಡಾಗತ್ವೆ. ಇದು ಚೈನಾನ ಆತಂಕಕ್ಕೀಡು ಮಾಡ್ತಾ ಇರೋ ವಿಷಯ. ಹಾಗೆ ಇರಾನ್ ಜೊತೆಗಿನ ಸಂಬಂಧಗಳನ್ನ ಸರಿಪಡಿಸಿಕೊಂಡಿಲ್ಲ ಮತ್ತು ಎಕನಾಮಿಕ್ ಕಾರಿಡಾರ್ ಅನ್ನ ಕಾಪಾಡೋದಕ್ಕೆ ಸಾಧ್ಯವಾಗಿಲ್ಲ ಅನ್ನೋ ಕಾರಣಕ್ಕೆ ಚೈನಾ ಈಗಾಗಲೇ ಪಾಕಿಸ್ತಾನದ ಮೇಲೆ ಸಿಡುಕ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇರಾನ್ ಜೊತೆ ಉಂಟಾಗ್ತಾ ಇರೋ ಕಿರಿಕನ್ನ ಲಾಭವಾಗಿ ಬಳಸ್ಕೊಳ್ಳೋದಕ್ಕೆ ಅಮೆರಿಕ ಇಲ್ಲೇನಾದರೂ ಪ್ರಯತ್ನಗಳನ್ನು ಮಾಡಿದ್ರೆ ಅದು ಚೈನಾಗೆ ಅಭದ್ರತೆಯನ್ನುಂಟು ಮಾಡುತ್ತೆ. ಸೊ ಈಗಾಗಲೇ ಒಂದು ಹೆಜ್ಜೆ ಮುಂದಿಟ್ಟಿರೋ ಚೈನಾ ಈ ವಿಷಯದಲ್ಲಿ ಸಂಧಾನಕ್ಕೆ ಸಿದ್ಧ ಅನ್ನೋ ಸೂಚನೆಯನ್ನು ಕಳುಹಿಸಿಕೊಟ್ಟಿದೆ. ಎರಡು ಇಸ್ಲಾಮಿಕ್ ದೇಶಗಳು, ಎರಡು ಗಡಿಯನ್ನು ಹಂಚಿಕೊಳ್ಳೋ ದೇಶಗಳು, ಹೀಗಾಗಿ ನೀವಿಬ್ಬರು ಸಂಘರ್ಷಕ್ಕಿಳಿಯೋದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಚೈನಾ ಹೇಳಿದೆ. ಚೈನಾಗಲ್ಲಿ ತನ್ನ ಹೂಡಿಕೆಗಳು ನಷ್ಟಕ್ಕೀಡಾಗಬಾರದು, ಜೊತೆಗೆ ಪಾಕಿಸ್ತಾನದಲ್ಲಿ ಅಮೆರಿಕ ಬಂದು ಕೂತು ಬಿಟ್ರೆ ತನ್ನ ಪ್ರಾಧಾನ್ಯತೆಯಲ್ಲಿ ಕಡಿಮೆ ಆಗಿಬಿಡುತ್ತೋ ಅನ್ನೋ ಚಿಂತೆ ಕೂಡ ಇಲ್ಲವರನ್ನ ಕಾಡ್ತಾ ಇದೆ. ಹೀಗಾಗಿ ಚೈನಾ ಪಾಕಿಸ್ತಾನ ಅನ್ನೋ ಈ ಗುಲಾಮ ಅಮೆರಿಕಾದ ಪಾಲಾಗಬಾರದು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಹಿಂದೆ ಬದ್ಧವೈರಿಗಳಾಗಿದ್ದ ಸೌದಿ ಅರೇಬಿಯಾ ಹಾಗೂ ಇರಾನ್ ನಡುವೆ ಸಂಧಾನ ಮಾಡಿಸಿದ ಚೈನಾಗೆ ಇರಾನ್ ಹಾಗೂ ಪಾಕಿಸ್ತಾನದ ನಡುವೆ ಸಂಧಾನ ಮಾಡಿಸೋದು, ಮಾತುಕತೆಗಳಿಗೆ ವೇದಿಕೆ ಒದಗಿಸಿಕೊಡೋದು ಕಷ್ಟದ ಕೆಲಸ ಅಲ್ಲ. ಆದರೆ ಇಲ್ಲಿ ಅದಕ್ಕೆಲ್ಲ ಅಮೆರಿಕ ಅವಕಾಶವನ್ನು ಕೊಡುತ್ತಾ, ಇಲ್ಲಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಪಾಕಿಸ್ತಾನ ಹಾಗೂ ಇರಾನ್ ಸಂಬಂಧಗಳು ಹಾಗೂ ಅಮೆರಿಕ ಚೈನಾಗಳ ಆಟಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.